ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ಒಂದು ಮನವಿ, ನಮ್ಮ ಚಾನಲ್ನ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬಂಧುಗಳೇ, DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಹೆಚ್ಚು ಕಡಿಮೆ ಒಂದು 2 ತಿಂಗಳು ಆಯ್ತಾ. ಆದರೆ ದುರಂತ ನೋಡಿ, ಇವತ್ತಿಗೂ ಕೂಡ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಾ ಇದ್ರು. ಆದರೆ ಈಗ ಎದುರಾಗಿರುವಂಥ ಟ್ರಬಲ್ ಅನ್ನ ಶೂಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಹೆಣಗಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಒಟ್ಟು 34 CM ಸೇರಿ ಫಿಲ್ ಆಗಬೇಕಾಗಿತ್ತು, ಆದರೆ 33. ಇನ್ನು ಒಂದು ಖಾಲಿ ಉಳ್ಕೊಂಡಿದೆ. ಅದಕ್ಕೋಸ್ಕರವೂ ಒಂದಷ್ಟು ಪೈಪೋಟಿ ಅದು ಇದು ಎಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದು ಕಡೆಯಿಂದ 19 ಮಂದಿ ಪ್ರಮಾಣವಚನ ಸ್ವೀಕರಿಸಿದ್ದು ಕೂಡ ಮೊನ್ನೆ ತಾನೆ, ಬಹಳ ದಿನಗಳೇನು ಆಗಿಲ್ಲ. ಇನ್ನೊಂದು ಕಡೆಯಿಂದ ಮೊನ್ನೆ ತಾನೆ 19 ಮಂದಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಆದರೆ ಇವತ್ತಿಗೂ ಕೂಡ ಖಾತೆ ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿಬಿಟ್ಟಿದೆ. ಖಾತೆ ಹಂಚಿಕೆ ಬಳಿಕ ಇನ್ನೇನಾಗುತ್ತೋ ಎನ್ನುವಂಥ ಆತಂಕ DK ಶಿವಕುಮಾರ್ ಸಹಜವಾಗಿಯೇ ಇದೆ. ಯಾಕಂದ್ರೆ ಮೊದಲ ಹಂತದಲ್ಲಿ 13 ಜನ ಪ್ರಮಾಣವಚನ ಸ್ವೀಕರಿಸಿದ್ರಲ್ಲ, ಖಾತೆ ಹಂಚಿಕೆ ಆದಾಗ ಏನೇನಾಯ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ರಾಮಲಿಂಗಾರೆಡ್ಡಿ ಅಂತೂ ರಾಜೀನಾಮೆಯನ್ನ ಕೊಟ್ಟುಬಿಟ್ಟಿದ್ರು. KH ಮುನಿಯಪ್ಪ ಅಂತೂ ನಾನು ರಾಜೀನಾಮೆ ಕೊಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ರು. ಇನ್ನೊಂದಿಬ್ರು ಕೂಡ ಅದೇ ರೀತಿಯಾದಂಥ ಮಾತನ್ನ ಹೇಳಿದ್ರು. ಈಗಲೂ ಕೂಡ DK ಶಿವಕುಮಾರ್ ಅವರಿಗೆ ಅದೇ ಆತಂಕ ಇದೆ, ಏನಾಗಬಹುದು ಎನ್ನುವ ರೀತಿಯಲ್ಲಿ. IAS IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ಸ್ ಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ. ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪಯಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ, ವಿಪಕ್ಷಗಳಿಂದ ಒಂದಷ್ಟು ಸವಾಲು ಎದುರಾಗುತ್ತೆ. ಆದರೆ DK ಶಿವಕುಮಾರ್ ಅವರ ಸ್ಥಿತಿ ಹೇಗಾಗಿದೆ ಅಂದ್ರೆ, ಸ್ವಪಕ್ಷದವರಿಂದಲೇ ಇದೀಗ ಸವಾಲು ಎದುರಾಗಿದೆ. ಹಾಗಾದ್ರೆ ಇದು ಅನಿರೀಕ್ಷಿತ ಬೆಳವಣಿಗೆಯ ಅಲ್ಲ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟು DK ಶಿವಕುಮಾರ್ ಅವರು ಆ ಸ್ಥಾನವನ್ನ ಅಲಂಕರಿಸಿದ್ರು, ಆಗಲೇ ಸಾಕಷ್ಟು ರಾಜಕೀಯ ತಜ್ಞರು ಇದನ್ನ ವಿಶ್ಲೇಷಣೆ ಮಾಡಿದ್ರು. DK ಶಿವಕುಮಾರ್ ಅವರಿಗೆ ಇಂಥದೊಂದು ಪರಿಸ್ಥಿತಿ ಎದುರಾಗುತ್ತೆ ಎನ್ನುವ ರೀತಿಯಲ್ಲಿ. ಕಾರಣ ಏನು? ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನಡುವೆ ವಿಚಾರದಲ್ಲಿ ಸಾಕಷ್ಟು ಡಿಫರೆನ್ಸ್ ಇದೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ, ತುಂಬಾ ಹಿರಿಯರು, ಸಾಕಷ್ಟು ರಾಜಕೀಯ ಅನುಭವ ಎಲ್ಲವೂ ಕೂಡ ಇತ್ತು. ಹೀಗಾಗಿ ಇಂತಹ ಪರಿಸ್ಥಿತಿ ಬಂದಾಗ ಅದನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಎಲ್ಲವೂ ಕೂಡ ಇತ್ತು. ಆದರೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಏನಾಗಿದೆ ಅಂದ್ರೆ, ಸಾಕಷ್ಟು ಮಂದಿ DK ಶಿವಕುಮಾರ್ ಅವರಿಗಿಂತ ಹಿರಿಯರು, ಜೊತೆಗೆ DK ಶಿವಕುಮಾರ್ ಜೊತೆಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಪೈಪೋಟಿಯನ್ನು ನಡೆಸಿದಂಥವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ಅಷ್ಟು ಸುಲಭಕ್ಕೆ DK ಶಿವಕುಮಾರ್ ಅವರ ಮಾತನ್ನ ಕೇಳಲ್ಲ. ನಾವ್ಯಾಕೆ DK ಶಿವಕುಮಾರ್ ಅವರ ಮಾತನ್ನ ಕೇಳಬೇಕು ಎನ್ನುವಂಥ ಮನಸ್ಥಿತಿಯಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ, ಒಂದು ಮಾಸ್ ಲೀಡರ್ ಎನ್ನುವಂಥ ಛಾಪ್ ಇತ್ತು, ಸಾಕಷ್ಟು ಶಾಸಕರ ಬೆಂಬಲ ಅಂಥದ್ದೆಲ್ಲವೂ ಕೂಡ ಇತ್ತು. ಆದರೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಅದಕ್ಕೆ ತದ್ವಿರುದ್ಧ ಎನ್ನುವಂಥ ಸ್ಥಿತಿಯಲ್ಲಿ ಇದೆ. ಹಾಗಾದ್ರೆ ಏನೇನು ಆಗ್ತಾ ಇದೆ DK ಶಿವಕುಮಾರ್ ಅವರ ವಿಚಾರದಲ್ಲಿ? DK ಶಿವಕುಮಾರ್ ಕಕ್ಕಾಬಿಕ್ಕಿಯಾಗಿದ್ದಾರಲ್ಲ, ಮುಂದೇನು? ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾವು ಇತ್ತೀಚೆಗಂತೂ ಯಾವಾಗಲೂ ಗಮನಿಸಿರಲಿಲ್ಲ, ಮುಂಚೆಲ್ಲ ಆಗಿತ್ತು, ಆದರೆ ಈ ಪರಿಯಾದಂಥ ಗೊಂದಲ ನಾವು ಇತ್ತೀಚೆಗಂತೂ ನೋಡಿರಲಿಲ್ಲ. ಈ ಸಚಿವ ಸಂಪುಟ ವಿಸ್ತರಣೆ ಆಗಿ ಪಟ್ಟಿ ಬಂದಂಥ ಸಂದರ್ಭದಲ್ಲಿ ಆರಂಭದಲ್ಲೇ ವಿಘ್ನಗಳೆಲ್ಲವೂ ಕೂಡ ಶುರುವಾಗುತ್ತೆ. ಮಂಕಾಳು ವೈದ್ಯರನ್ನ ತೆಗೆಯಲಾಯಿತು, SS ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಮಾಡಿಕೊಡಲಾಯಿತು. ಗಾಯತ್ರಿ ಶಾಂತೇಗೌಡ ಹೆಸರನ್ನ ಪ್ರಕಟ ಮಾಡಲಾಗಿತ್ತು, ಆದರೆ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಇನ್ನೂ ಒಂದು ಸ್ಥಾನವನ್ನು ಖಾಲಿ ಇಟ್ಟುಕೊಳ್ಳಲಾಯಿತು. ಇನ್ನು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡುವಂಥ ಕಾಂಗ್ರೆಸ್ ಓರ್ವ ಮಹಿಳಾ ಸಚಿವರಿಗೂ ಕೂಡ ಇದೀಗ ಅವಕಾಶವನ್ನ ಮಾಡಿಕೊಡಲಾಗದಂಥ ಪರಿಸ್ಥಿತಿಗೆ ಬಂದು ತಲುಪು ಬಿಟ್ಟಿದ್ದಾರೆ. ಮತ್ತಿವರು ಭಾಷಣ, ಮಹಿಳಾ ಮೀಸಲಾತಿ, ನಾವು ಮಹಿಳೆಯರ ಪರವಾಗಿದ್ದೇವೆ ಎನ್ನುವಂಥ ರೀತಿಯಲ್ಲಿ ಅಂಥದ್ದೊಂದು ಪರಿಸ್ಥಿತಿ ಎದುರಾಯ್ತಾ. ಅದಾದ ಬಳಿಕ ಸಚಿವ ಸ್ಥಾನ ಸಿಗದಂಥವರು ಯಾವ ಪರಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಇವತ್ತಿಗೂ ಕೂಡ ಹೆಚ್ಚು ಕಡಿಮೆ 30 ಮಂದಿ ಶಾಸಕರು ಅಸಮಾಧಾನದಿಂದ ಒಂದು ರೀತಿಯಲ್ಲಿ ಕೊತನೆ ಕುದಿತಾ ಇದ್ದಾರೆ. ಒಂದಷ್ಟು ಮಂದಿ ಅಂತೂ ಬಹಿರಂಗವಾಗಿ ಹೇಗೆಲ್ಲ ತರಾಟೆಗೆ ತೆಗೆದುಕೊಂಡಾಯ್ತು. ಅದರಲ್ಲೂ ಕೂಡ ಒಂದಷ್ಟು ಹಿರಿಯರು, HK ಪಾಟೀಲ್, ದಿನೇಶ್ ಗುಂಡೂರಾವ್, HC ಮಹದೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಇಂಥವರಿಗೆ ಬೇರೆ ರೀತಿಯಲ್ಲಿ ಒಂದಷ್ಟು ಅಸಮಾಧಾನ ಎಲ್ಲವೂ ಕೂಡ ಇದೆ. ಅದರಲ್ಲೂ ಕೂಡ DK ಶಿವಕುಮಾರ್ ಗಾಯದ ಮೇಲೆ ಬರೆ ಎಳೆಯುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು. ರಾಜೀನಾಮೆ ಕೊಟ್ರೆ 2 ನಿಮಿಷದಲ್ಲಿ ಅಂಗೀಕಾರ ಆಗಿಬಿಡುತ್ತೆ ಎನ್ನುವ ರೀತಿಯಲ್ಲಿ. ಅತ್ತ ಶಾಸಕರು ಏನಷ್ಟು ಸಿಡಿದದ್ದು ಬಿಟ್ರು, ಇವರಿಗೆ ಅಹಂಕಾರ, 140 ಶಾಸಕರಿದ್ದಾರೆ ಎನ್ನುವ ಕಾರಣಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಎನ್ನುವಂಥ ಒಂದಷ್ಟು ಮಾತುಗಳು. ಇನ್ನೊಂದಷ್ಟು ಮಂದಿ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದು ಬಿಟ್ರು.
ನಮ್ಮ ಹೆಸರನ್ನ ಶಿಫಾರಸೆ ಮಾಡಿರಲಿಲ್ಲ ಅಂತ. ಇನ್ನೊಂದಷ್ಟು ಮಂದಿ ನಾವು ಸಿದ್ದರಾಮಯ್ಯನವರ ಬಣ ಎನ್ನುವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಿಂಗೆ ಮಾಡಿದ್ರು ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದೊಳಗಡೆಯೇ ಯಾವ ಪರಿಯಾದಂತಹ ಸಂಘರ್ಷ ಅಥವಾ ಜಟಾಪಟಿ ಅಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಂಥದ್ದೊಂದು ಬೆಳವಣಿಗೆಯನ್ನ ನೋಡಿರಲಿಲ್ಲ. ಅಷ್ಟರ ಮಟ್ಟಿಗಿನ ಸಂಘರ್ಷ, ಅಷ್ಟರ ಮಟ್ಟಿಗಿನ ಜಟಾಪಟಿ ಎಲ್ಲವೂ ಕೂಡ ಈ ಕ್ಷಣಕ್ಕೂ ನಡೀತಾ ಇದೆ. ಸದ್ಯಕ್ಕಂತೂ ಇದು ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾದಂಥ ಇನ್ನೊಂದು ಸವಾಲು ಅಂದ್ರೆ ಅದು ಸಿದ್ದರಾಮಯ್ಯನವರ ರೂಪದಲ್ಲಿ ಬಂದಂತ ಸವಾಲು. ಡಿ ಕೆ ಶಿವಕುಮಾರ್ ಅವರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಅವರು ರಾಜಕಾರಣ ಮಾಡೋದು ಬಹಳ ಕಷ್ಟ, ಅಥವಾ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಬಹಳ ಕಷ್ಟ, ಅಥವಾ ಮುಂದೆ ಮತ್ತೆ ಅಧಿಕಾರಕ್ಕೆ ಬಂದು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕಾಣೋದು ಕೂಡ ಬಹಳ ಕಷ್ಟ. ಯಾಕಂದ್ರೆ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಶಾಸಕರ ಬಲವನ್ನ ಹೊಂದಿದ್ದಾರೆ ಅನ್ನೋದು ಒಂದು ಕಡೆಯಿಂದ ಆದ್ರೆ, ಮತ್ತೊಂದು ಕಡೆಯಿಂದ ಅಹಿಂದ ಅನ್ನುವಂಥ ಒಂದು ಇದೆಯಲ್ಲ, ಅದು ಅವ್ರ ಹಿಂದೆನೆ ಬರುತ್ತೆ ಎನ್ನುವಂಥ ಒಂದು ನಂಬಿಕೆ. ಅದ್ರ ಆಚೆಗೆ ಸಿದ್ದರಾಮಯ್ಯನವರು ರಾಜಕೀಯ ಪಟ್ಟನ್ನ ಇದು ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್. ಅವರು ಹಿರಿಯ ರಾಜಕಾರಣಿ, ರಾಜಕೀಯ ಅನುಭವಿ. ಹೀಗಾಗಿ ಸ್ವಲ್ಪ ಎಡವಟ್ಟಾಗಿಬಿಟ್ರೂ ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ. ಅದರ ನಡುವೆ ಸಿದ್ದರಾಮಯ್ಯನವರು ಸಿಡಿದೆದ್ದಿದ್ದಾಗೆ ಹೋಯ್ತು ಅಥವಾ ಸಿಟ್ಟು ಮಾಡ್ಕೊಂಡಿದ್ದಾಗೆ ಹೋಯ್ತು. ಎಲ್ಲಿವರೆಗೆ ಅಂದರೆ ಪ್ರಮಾಣ ವಚನಕ್ಕೂ ಕೂಡ ಅವ್ರು ಗೈರಾಗ್ಬಿಟ್ರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಟ್ಟಿರಲಿಲ್ಲ, ಆದರೆ ಸಿದ್ದರಾಮಯ್ಯನವರಿಗೆ ಸಿಟ್ಟಿದ್ದು ಎಲ್ಲಿ ಅಂದರೆ ಅದು ಹೈಕಮಾಂಡ್ ಮೇಲೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಅವ್ರ ಕಡೆಯಿಂದ ಮುನಿಸು, ಸಿಟ್ಟು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರು ಬ್ಯಾಡಗಿ ಭಾಗದ ಬಸವರಾಜ್ ಶಿವಣ್ಣನವರು, ಅವರು ಕುರುಬ ಸಮುದಾಯ, ಅವ್ರು ಸಚಿವರಾಗಬೇಕು ಅಂತ ಬಯಸಿದ್ರು. ಅದ್ರ ದಿಢೀರ್ ಗಾಯತ್ರಿ ಶಾಂತೇಗೌಡ ಹೆಸರು ಬಂತು. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಮುನಿಸ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಅವರು ಸಮಾಧಾನ ಆಗಿಲ್ಲ. ಆ ಮುನಿಸು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಒಂದು ವಿಚಾರ. ಮತ್ತೊಂದು ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗಿರುವಂತ ಇನ್ನೊಂದು ಸವಾಲೇನಪ್ಪ ಅಂದ್ರೆ ಅದು ಹೈಕಮಾಂಡ್ ರೂಪದಲ್ಲಿ ಬಂದಿರುವಂತ ಸವಾಲು. ಹಿಂದೆ ಸಿದ್ದರಾಮಯ್ಯನವರಾದರೂ ಒಂದಷ್ಟು ವಿಚಾರದಲ್ಲಿ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬಿಟ್ಟು ಆಚೆ ಈಚೆ ಹೋಗೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಹಿಂದೆ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ಅಂದ್ರೆ ಅವರದೊಂದು ಮಾತು ನಡೆಯುತ್ತೆ ಎನ್ನುವಂಥ ಸ್ಥಿತಿಯಲ್ಲಿತ್ತು. ಇನ್ನು ಕೆಲವೊಬ್ಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಿತ್ತು. ಆದರೆ ಈಗ ಹಾಗಾಗ್ತಾ ಇಲ್ಲ. ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಅದನ್ನು ಹಂಗೆ ಗಟ್ಟಿಯಾಗಿ ಇಟ್ಕೊಂಡು ಬಿಟ್ಟಿದ್ದಾರೆ. ಅಂದ್ರೆ ಈಗಲೂ ಕೂಡ ಅದನ್ನೇನು ಪವರ್ ಅನ್ಬೋದಾ ಅಥವಾ ಏನು ಒಟ್ಟಿನಲ್ಲಿ ಸಿದ್ದರಾಮಯ್ಯ ಇವತ್ತಿಗೂ ಕೂಡ ಅದನ್ನು ಪಟ್ಟು ಬಿಡ್ತಾ ಇಲ್ಲ. ಅಂದ್ರೆ ನಾನು ಹೇಳಿದವರೇ ಆಗಬೇಕು, ನಾನು ಹೇಳಿದವರು ಅಲ್ಲಿ ಕೂರಬೇಕು ಅಂತ ಮನಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಹೀಗಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಕಡೆಯಿಂದ ಸಚಿವ ಸಂಪುಟ ವಿಸ್ತರಣೆ ಅಥವಾ ಸಚಿವರನ್ನ ನೇಮಕ ಮಾಡಬೇಕನ್ನೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಒಂದು ಪಟ್ಟಿ, ಡಿ ಕೆ ಶಿವಕುಮಾರ್ ಒಂದು ಪಟ್ಟಿ, ರಣದೀಪ್ ಸುರ್ಜೇವಾಲಾ ಒಂದು ಪಟ್ಟಿ, ಕೆ ಸಿ ವೇಣುಗೋಪಾಲ್ ಒಂದು ಪಟ್ಟಿ, ಮಲ್ಲಿಕಾರ್ಜುನ್ ಖರ್ಗೆ ಒಂದು ಪಟ್ಟಿ, ರಾಹುಲ್ ಗಾಂಧಿ ಒಂದು ಪಟ್ಟಿ, ಸೋನಿಯಾ ಗಾಂಧಿ ಒಂದು ಪಟ್ಟಿ. ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ರೀತಿಯಲ್ಲಿ ಸುಸ್ತಾಗುವಂತೆ ಮಾಡಿಬಿಟ್ಟಿದೆ. ಎಲ್ಲಿಯವರೆಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಜೈ ಹೋ ಅಂತಿದ್ದವರನ್ನು ಕೂಡ ಸಂಪುಟದ ಒಳಗಡೆ ತರಲಾರದಂತ ಪರಿಸ್ಥಿತಿ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗಿದೆ. ಅದರ ಆಚೆಗೆ ಇದೀಗ ಡಿ ಕೆ ಶಿವಕುಮಾರ್ ಮತ್ತೊಂದು ರೀತಿಯಲ್ಲಿ ಕಕ್ಕಾಬಿಕ್ಕಿಯಾಗುವಂತ ಪರಿಸ್ಥಿತಿ ಎದುರಾಗಿದೆ. ಕಾರಣ ಇನ್ನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಬಹಳ ದಿನ ಆಗಿಲ್ಲ, ಇನ್ನೂ ಕೂಡ ಖಾತೆ ಹಂಚಿಕೆಯೂ ಕೂಡ ಆಗಿಲ್ಲ. ಅಷ್ಟರ ಒಳಗಾಗಿ ಒಂದಷ್ಟು ಸಚಿವರು ರಾಜೀನಾಮೆ ಕೊಡ್ತಾರೆ, ಅದರಲ್ಲೂ ಬದಲು ಆಟ ನಡೆಯುತ್ತೆ ಎನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ಯಾರ್ಯಾರ ವಿಚಾರದಲ್ಲಿ? ಒಂದು, ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಅಥವಾ ರಿಜ್ವಾನ್ ರಾಜೀನಾಮೆ ಕೊಡಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ ಜಮೀರ್ ವಿಚಾರದಲ್ಲಿ ನಿಮಗೆ ಗೊತ್ತೇ ಇದೆ, ಆಡಿಯೋ ವೈರಲ್ ಆಯಿತು. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಆಗಿತ್ತು. ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಜಮೀರ್ ಸಿಎಂ ಮಿನಿಸ್ಟರ್ ಆಗೋದು ಇಷ್ಟ ಇರಲಿಲ್ಲ, ಸಿದ್ದರಾಮಯ್ಯನವರು ಜೊತೆಗೂ ಒಂದು ರೀತಿಯಲ್ಲಿ ಮುನಿಸುವ ಅಂತ ರೀತಿಯಲ್ಲಿ ಆಗಿತ್ತು. ಆದರೆ ಹೈಕಮಾಂಡ್ ಕಡೆಯ ಮೂಲಕ ಜಮೀರ್ ಅಹಮದ್ ಅವರು ಆದ್ರು. ಹೀಗಾಗಿ ಜಮೀರ್ ಅಹಮದ್ ಅವ್ರನ್ನ ಕೈ ಬಿಡಬಹುದು. ಅಥವಾ ರಿಜ್ವಾನ್ ಅಂದ್ರೆ ಶಾಸಕರಾಗೇನು ಬಹಳ ವರ್ಷಗಳೇನು ಆಗಿಲ್ಲ, ಜೊತೆಗೆ ಯುವ ನಾಯಕ, ಮುಂದೊಂದು ದಿನಗಳ ಅವಕಾಶ ಇದೆ ಎನ್ನುವ ಕಾರಣಕ್ಕಾಗಿ ಅವ್ರನ್ನ ಕೈಬಿಟ್ಟು ಕನಿಜಾ ಫಾತಿಮಾ ಕಲಬುರ್ಗಿ ನಾರ್ತ್ MLA ಅವರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆಯಂತೆ. ಕಾರಣ ಏನಪ್ಪಾ ಅಂದ್ರೆ ಒಂದು ಮಹಿಳಾ ಕೋಟವನ್ನ ಫಿಲ್ ಮಾಡ್ದಂಗಾಗತ್ತೆ, ಒಂದು ಉತ್ತರ ಕರ್ನಾಟಕ ಕೋಟ, ಮತ್ತೊಂದು ಮುಸ್ಲಿಂ ಸಮುದಾಯ ಎನ್ನುವಂತ ಕಾರಣಕ್ಕಾಗಿ ಅವರ ಹೆಸರು ಇದೀಗ ಮುನ್ನೆಲೆಗೆ ಬಂದಿದೆ. ಎರಡನೇ ಇದು ಅಂದ್ರೆ HC ಬಾಲಕೃಷ್ಣ ಬದಲಾಗಿ M ಕೃಷ್ಣಪ್ಪ, ಒಕ್ಕಲಿಗ ಸಮುದಾಯ. HC ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇವರನ್ನ ಮನವೊಲಿಸಿ ರಾಜೀನಾಮೆಯನ್ನು ಕೊಡಿಸಿ ಕೃಷ್ಣಪ್ಪನವರಿಗೆ ಪಟ್ಟ ಕಟ್ಟಬೇಕು ಅಂತ ವಿಜಯನಗರದ ಶಾಸಕ ಕೃಷ್ಣಪ್ಪನವರು ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ. ಅವ್ರ ಮನೆಗೆ ರಣದೀಪ್ ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ಎಲ್ಲರೂ ಹೋಗಿದ್ದಾಯ್ತು. ಕೃಷ್ಣಪ್ಪನವ್ರು ಹೇಳ್ತಿದ್ದಾರೆ, ನನಗೆ ಕೊಟ್ಟರೆ ಸಚಿವ ಸ್ಥಾನನೇ ಕೊಡಬೇಕು, ಇಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ, ಏನ್ ಮಾಡ್ಬೇಕು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಎನ್ನುವಂಥ ಮಾತನ್ನ M ಕೃಷ್ಣಪ್ಪನವರು ಹೇಳ್ತಾ ಇದ್ದಾರೆ. ಹೀಗಾಗಿ ಅದೊಂದು ಅನಿವಾರ್ಯ ಆಗಿದೆ. ಇನ್ನೊಂದು ಕಡೆಯಿಂದ KH ಮುನಿಯಪ್ಪ ಬದಲಾಗಿ ರೂಪಕಲಾ ಶಶಿಧರ್ KH ಮುನಿಯಪ್ಪನವರ ಮಗಳು. ಕಾರಣ ಏನು ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಯಾರಿಗೂ ಪ್ರಾತಿನಿಧ್ಯ ಕೊಟ್ಟಿಲ್ಲ ಎನ್ನುವಂಥ ಮಾತುಗಳು ಕೇಳ್ಬರ್ತಿದೆಯಲ್ಲ. KH ಮುನಿಯಪ್ಪ ಕೋಲಾರ ಭಾಗದವರಾದ್ರೂ ಕೂಡ ಈಗ ಗೆದ್ದಿರೋದು ಅವರು ದೇವನಹಳ್ಳಿಯಿಂದ. ಹೀಗಾಗಿ ಅದನ್ನು ಫಿಲ್ ಮಾಡಿ ಜೊತೆಗೆ ಮಹಿಳಾ ಕೋಟ ಅನ್ನುವಂಥ ಕಾರಣಕ್ಕಾಗಿ
ಅವರಿಗೆ ಅವಕಾಶವನ್ನ ಮಾಡಿಕೊಡುವ ಅಂತ ಕೆ ಎಚ್ ಮುನಿಯಪ್ಪನವರಿಗೆ ಕೊಟ್ಟಂಗೆ ಆಗಬೇಕು, ಅವ್ರನ್ನ ಬಿಟ್ಟಂಗೆ ಆಗಬಾರ್ದು. ಕೋಲಾರ ಭಾಗಕ್ಕೆ ಪ್ರಾತಿನಿಧ್ಯ ಕೊಟ್ಟಂಗೆ ಆಗಬೇಕು, ಮಹಿಳೆಯರಿಗೂ ಪ್ರಾತಿನಿಧ್ಯ ಕೊಟ್ಟಂಗೆ ಆಗಬೇಕು ಎನ್ನುವ ರೀತಿಯಲ್ಲಿ. ಮಗಳಿಗೆ ಆಗಿರುವ ಕಾರಣಕ್ಕಾಗಿ ಅಪ್ಪ ತ್ಯಾಗ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಅದೊಂದು ಬದಲಾವಣೆ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಬಿ ನಾಗೇಂದ್ರ ಬದಲಾಗಿ ಅನ್ನಪೂರ್ಣ ತುಕಾರಾಮ್. ಕಾರಣ ಏನು? ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಹೆಸರು ಕೇಳಿ ಬಂತು. ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ಅಧಿಕಾರಿ ಪ್ರಾಣ ಕಳ್ಕೊಂಡಿದ್ದಾಯ್ತು. ಬಿ ನಾಗೇಂದ್ರ ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ದಾಗಿತ್ತು ಸಚಿವ ಸ್ಥಾನಕ್ಕೆ, ಜೊತೆಗೆ ಜೈಲಿಗೆ ಹೋಗಿದ್ದಾಗಿತ್ತು, ಜೈಲಿನಲ್ಲಿ ಇದ್ದು ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾಗಿತ್ತು. ಇಷ್ಟೆಲ್ಲ ಆದರೂ ಕೂಡ ಬಿ ನಾಗೇಂದ್ರರಿಗೆ ಮತ್ತೆ ತಕ್ಷಣವೇ ಸಚಿವರಾಗಿ ಪಟ್ಟವನ್ನ ಕಟ್ಟಲಾಗಿದೆ. ಇದನ್ನೇ ಬಿಜೆಪಿ ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ದೊಡ್ಡ ಅಸ್ತ್ರವಾಗಿ ಬಳಸುವಂತ ಸಾಧ್ಯತೆ ಇದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯುವಂತ ಸಾಧ್ಯತೆ ಇದೆ. ಹೀಗಾಗಿ ಅಂತ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಬಾರದು ಎನ್ನುವ ಕಾರಣಕ್ಕಾಗಿ ಅವರಿಗೆ ರಾಜೀನಾಮೆಯನ್ನು ಕೊಡಿಸಿ ಅನ್ನಪೂರ್ಣ ತುಕಾರಾಮ್ ಅವರ ಪತ್ನಿ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಕಗ್ಗಾಬಿಕ್ಕಿ ಆಗಿದ್ದಾರೆ. ಏನು ಮಾಡಬೇಕು, ಮುಂದೆ ಹೇಗೆ ಅನ್ನೋದು ಗೊತ್ತಾಗದಂತ ಪರಿಸ್ಥಿತಿ ಇದಕ್ಕೆ ಎದುರಾಗ್ಬಿಟ್ಟಿದೆ. ಎಲ್ಲಾ ವಿಚಾರದಲ್ಲೂ ಕೂಡ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಾ ಇದ್ರು. ಆದರೆ ಈ ವಿಚಾರದಲ್ಲಿ ಅಷ್ಟು ಸುಲಭ ಅಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಮನಸ್ಸು ನೋಯದ ರೀತಿಯಲ್ಲಿ ನೋಡ್ಕೊಳ್ಬೇಕು, ಹಿರಿಯ ನಾಯಕರಿಗೂ ಕೂಡ ಎಡವಟ್ಟಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕು, ಕಿರಿಯ ನಾಯಕರನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು, ಇನ್ನೊಂದು ಕಡೆಯಿಂದ ಹೈಕಮಾಂಡ್ಗೂ ತೃಪ್ತಿಪಡಿಸಬೇಕು. ಎಲ್ಲ ಇದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒದ್ದಾಡುವಂತ ಪರಿಸ್ಥಿತಿ. ಹೀಗಿದ್ದಾಗ ಆಡಳಿತ ಹೇಗೆ, ರಾಜ್ಯದ ಅಭಿವೃದ್ಧಿ ಹೇಗೆ, ಅದು ನಮ್ಮ ನಿಮ್ಮಂಥವರ ಪ್ರಶ್ನೆಯಾಗಿದೆ. ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.